ಹೆಸರು ವಿಚಾರದಲ್ಲಿ ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಸ್ಟಾಲಿನ್ ಅವರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಡಿಲೀಟ್ ಆಗಿತ್ತು, ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲೂ ಆಗಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಆ ಥರದ್ದು ಆಗುತ್ತೆ ಅನ್ನೋ ಸಸ್ಪೆಕ್ಟ್ಸ್ ಇದೆಯಲ್ಲ, ಮೇಜರ್ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ರಲ್ಲ, ನೀವೇ ಲಾಸ್ಟ್ ಟೈಮ್ ಕೇಳಿದ್ರಿ 70 ಜನನೋ ಎಷ್ಟೋ ಜನ ಟಾರ್ಗೆಟ್ ಮಾಡಿದಾರಂತ. ಈಗ ಅಲ್ಲೇನಾರ 40-50 ಸಾವಿರ ಕಡಿಮೆ ಆದರೆ ನಿಮ್ಮದು ಪುಷ್ಟಿ ಅದು ಯಾವುದು ಅಂತ ಗೊತ್ತಾಯ್ತಿದೆ. ಅದು ನಮ್ಮ ಕಡೆ ಲೆಕ್ಕ ಇದೆ. ಈಗ ವೋಟ್ರ್ ಎಷ್ಟಿದ್ದಾರೆ ಪ್ರೆಸೆಂಟು, ಮ್ಯಾಪಿಂಗ್ನಲ್ಲಿ ಎಷ್ಟಾಗಿದೆ ಅನ್ನೋದು ಕೂಡ ನಮ್ಮ ಕಡೆ ಲೆಕ್ಕ ಇದೆ. ಎಲ್ಲ ಪಾರ್ಟಿ ಕಡೆ ಇದೆ, ನಮ್ಮ ಕಡೆ ಇದೆ. ಈ ಮ್ಯಾಪಿಂಗ್ ಆದಮೇಲೆ ಈಗ ಎಷ್ಟು ಜನನ ಅವ್ರನ್ನ ಪಟ್ಟಿಯಲ್ಲಿ ಸೇರಿಸ್ತಾರೆ, ಸೊ ಎಷ್ಟು ಮೈನಸ್ ಆಗ್ತದೆ ಅದ್ರ ಮೇಲೆ ಅಲ್ಲೂ ಇದ್ದೇನಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಆದರೆ ಆಯಿತು, ಅದಕ್ಕೆ ಮತ್ತೆ BJP ಅವ್ರು ಈಗ ಮಾಡ್ಯಾರ ಹೇಳಲಿಕ್ಕಾಗೋಲ್ಲ. ಕರೆಕ್ಟ್ ಆಯ್ತು ಅಂದರೆ ಕರೆಕ್ಟ್ ಅಂತ ಹೇಳಬೇಕಾಗ್ತದೆ. ಮತ್ತು ತಪ್ಪಿದ್ರೆ ಹುಡುಕ್ಬೇಕಾಯ್ತು ನಾವು, ಇಷ್ಟು ಜನ ಒಟ್ಟು ಅನರ್ಹರಿದ್ದಾರ ಅಥವಾ ಇದ್ರ ಕರೆಕ್ಟ್ ಇದ್ದಾರ. ಸೊ ಇದಿನ್ನೂ 1 ತಿಂಗಳು 30 ಅಕ್ಟೋಬರ್. ಹೆಸರು ವಿಚಾರದಲ್ಲಿ ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಸ್ಟಾಲಿನ್ ಅವರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಡಿಲೀಟ್ ಆಗಿತ್ತು, ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲೂ ಆಗಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಆ ಥರದ್ದು ಆಗುತ್ತೆ ಅನ್ನೋ ಸಸ್ಪೆಕ್ಟ್ಸ್ ಇದೆಯಲ್ಲ, ಮೇಜರ್ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ರಲ್ಲ, ನೀವೇ ಲಾಸ್ಟ್ ಟೈಮ್ ಕೇಳಿದ್ರಿ 70 ಜನನೋ ಎಷ್ಟೋ ಜನ ಟಾರ್ಗೆಟ್ ಮಾಡಿದಾರಂತ. ಈಗ ಅಲ್ಲೇನಾರ 40-50 ಸಾವಿರ ಕಡಿಮೆ ಆದರೆ ನಿಮ್ಮದು ಪುಷ್ಟಿ ಅದು ಯಾವುದು ಅಂತ ಗೊತ್ತಾಯ್ತಿದೆ. ಅದು ನಮ್ಮ ಕಡೆ ಲೆಕ್ಕ ಇದೆ. ಈಗ ವೋಟ್ರ್ ಎಷ್ಟಿದ್ದಾರೆ ಪ್ರೆಸೆಂಟು, ಮ್ಯಾಪಿಂಗ್ನಲ್ಲಿ ಎಷ್ಟಾಗಿದೆ ಅನ್ನೋದು ಕೂಡ ನಮ್ಮ ಕಡೆ ಲೆಕ್ಕ ಇದೆ. ಎಲ್ಲ ಪಾರ್ಟಿ ಕಡೆ ಇದೆ, ನಮ್ಮ ಕಡೆ ಇದೆ. ಈ ಮ್ಯಾಪಿಂಗ್ ಆದಮೇಲೆ ಈಗ ಎಷ್ಟು ಜನನ ಅವ್ರನ್ನ ಪಟ್ಟಿಯಲ್ಲಿ ಸೇರಿಸ್ತಾರೆ, ಸೊ ಎಷ್ಟು ಮೈನಸ್ ಆಗ್ತದೆ ಅದ್ರ ಮೇಲೆ ಅಲ್ಲೂ ಇದ್ದೇನಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಆದರೆ ಆಯಿತು, ಅದಕ್ಕೆ ಮತ್ತೆ BJP ಅವ್ರು ಈಗ ಮಾಡ್ಯಾರ ಹೇಳಲಿಕ್ಕಾಗೋಲ್ಲ. ಕರೆಕ್ಟ್ ಆಯ್ತು ಅಂದರೆ ಕರೆಕ್ಟ್ ಅಂತ ಹೇಳಬೇಕಾಗ್ತದೆ. ಮತ್ತು ತಪ್ಪಿದ್ರೆ ಹುಡುಕ್ಬೇಕಾಯ್ತು ನಾವು, ಇಷ್ಟು ಜನ ಒಟ್ಟು ಅನರ್ಹರಿದ್ದಾರ ಅಥವಾ ಇದ್ರ ಕರೆಕ್ಟ್ ಇದ್ದಾರ. ಸೊ ಇದಿನ್ನೂ 1 ತಿಂಗಳು 30 ಅಕ್ಟೋಬರ್.